ಸ್ನೇಹಿತರೆ, ಆಕ್ಸಿಯೋಮ್ 4 ಮಿಷನ್ ನಲ್ಲಿ ISS ಗೆ ಹೋಗಿರೋ ಶುಭಾಂಶು ಶುಕ್ಲಾ ಸೇರಿದ ಹಾಗೆ 4 ಗಗನಯಾತ್ರಿಗಳು 14 ದಿನ ಅಲ್ಲೇ ಇರ್ತಾರೆ. ಈ ವೇಳೆ ಒಟ್ಟು 60 ರೀತಿಯ ವಿವಿಧ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ನ ನಡೆಸ್ತಾರೆ. ಅದರಲ್ಲೂ ನಮ್ಮ ಶುಕ್ಲಾರಿಗೆ 10 ಸಂಶೋಧನೆಗಳನ್ನ ನಡೆಸೋಕೆ ಇಸ್ರೋ ಟ್ರೈನ್ ಮಾಡಿ ಕಳಿಸಿದೆ. ಮೈಕ್ರೋ ಗ್ರಾವಿಟಿ ಅಥವಾ ಸೂಕ್ಷ್ಮ ಗುರುತ್ವದಲ್ಲಿ ನಮ್ಮ ಮಸಲ್ ಸೆಲ್ಗಳು ಹೇಗೆ ರಿಪೇರ್ ಮತ್ತು ಗ್ರೋ ಆಗ್ತವೆ ಅಂತ ಸ್ಟಡಿ ಮಾಡಬೇಕು. ಇದರಿಂದ ದೀರ್ಘಕಾಲ ಸ್ಪೇಸ್ ನಲ್ಲಿರೋದ್ರಿಂದ ಆಟ್ರಫಿ ಅಥವಾ ಸ್ನಾಯು ಸವೆತದ ಸಮಸ್ಯೆಗಳು ಹೇಗೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು. ಇನ್ನು ಸ್ಪೇಸ್ ನಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಮನುಷ್ಯನ ದೇಹದ ಮೇಲೆ ಮತ್ತು ಮಾನಸಿಕವಾಗಿ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ತಿಳ್ಕೋಬೇಕು. ಹೆಸರು ಕಾಳು, ಲೆಂಟಿಲ್ ನಂತಹ 6 ಬಗೆಯ ಬೆಳೆಗಳು ಹೇಗೆ ಬೆಳಿತವೆ, ಹೇಗೆ ಮೊಳಕೆ ಹೊಡಿತವೆ ಅಂತ ತಿಳ್ಕೋಬೇಕು. ಹಾಗೆ ಯಾವುದೇ ದುರ್ಗಮ ಪರಿಸ್ಥಿತಿಯಲ್ಲಿ ಸರ್ವೈವ್ ಆಗೋ ಟಾರ್ಡಿಗ್ರೇಡ್ ಅನ್ನೋ ಮಿಲಿಮೀಟರ್ ಗಾತ್ರದ ಸಣ್ಣ ನೀರಿನ ಹುಳುವನ್ನ ಕೂಡ ಇಸ್ರೋ ಸ್ಪೇಸ್ ಗೆ ಕಳಿಸಿದೆ ಇವ್ರ ಹತ್ರ. ಹೀಗಾಗಿ ಈ ಸೂಕ್ಷ್ಮಾಣು ಜೀವಿ ಸ್ಪೇಸ್ ನಲ್ಲಿ ಹೇಗೆ ಬದುಕುತ್ತೆ, ಜೀವಿಸುತ್ತಾ, ಅದರ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನ ಕೂಡ ಸ್ಟಡಿ ಮಾಡ್ತಾರೆ. ಈ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡೋಕೆ ರಿಲೇಟೆಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಪೂರ್ಣ ವಿಡಿಯೋ ನೋಡಿ.